ಇಲ್ಲ ಯಾರ ಹೆಸರು MP ನೋಡಿ, ಅದ್ರ ಬಗ್ಗೆ ಇನ್ನ ಹೆಚ್ಚೇನು ನನಗೆ ಮಾಹಿತಿ ಇಲ್ಲ. ಅದು ಪಂಚಾಯತ್ ಕಚೇರಿನಲ್ಲಿ ಆಗಿದ್ರೆ, ZP ಕಚೇರಿನಲ್ಲಿ ಆಗಿದ್ರೆ ಅದು ಮಾಹಿತಿ ಪಡೆದು ಅದಕ್ಕೇನು ಸೂಕ್ತ ಕ್ರಮ ತಗೋತೀವಿ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಏನೇ ಇದ್ರೂ ಆಸ್ ಪರ್ ಲಾ ನಾವು ಆಕ್ಷನ್ ತಗೋತೀವಿ. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಮತ್ತಾಗಲೇ ಕೆಲವು ಸಂಸ್ಥೆಗಳಿರ್ಬೋದು, ಕೆಲವು ಜನರು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ರು, ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ. ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ. ಸುಳ್ಳು ಸುದ್ದಿ ಯಾವುದ್ರ ಬಗ್ಗೆ ಇರ್ಬೋದು, ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ಅದನ್ನ ಮಾಡಬಾರ್ದು. ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಶನ್ ಬಿಲ್ ಅನ್ನ ನಾವು ತರ್ತಾ ಇದ್ದೀವಿ. ಅದನ್ನ ಜಾರಿಗೊಳಿಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಆದ್ರೆ ಯಾವ ಸುದ್ದಿ ಸುಳ್ಳು, ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರು ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂಥ ಪುರಾವೆಗಳು, ಸಾಕ್ಷಿಗಳು ಇರಬೇಕಾಗ್ತದೆ. ಸೊ ಏನೇ ಇದ್ರೂ ಕೂಡ ಈ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಇಲ್ಲ ಯಾರ ಹೆಸರು MP ನೋಡಿ, ಅದ್ರ ಬಗ್ಗೆ ಇನ್ನ ಹೆಚ್ಚೇನು ನನಗೆ ಮಾಹಿತಿ ಇಲ್ಲ. ಅದು ಪಂಚಾಯತ್ ಕಚೇರಿನಲ್ಲಿ ಆಗಿದ್ರೆ, ZP ಕಚೇರಿನಲ್ಲಿ ಆಗಿದ್ರೆ ಅದು ಮಾಹಿತಿ ಪಡೆದು ಅದಕ್ಕೇನು ಸೂಕ್ತ ಕ್ರಮ ತಗೋತೀವಿ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಏನೇ ಇದ್ರೂ ಆಸ್ ಪರ್ ಲಾ ನಾವು ಆಕ್ಷನ್ ತಗೋತೀವಿ. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಮತ್ತಾಗಲೇ ಕೆಲವು ಸಂಸ್ಥೆಗಳಿರ್ಬೋದು, ಕೆಲವು ಜನರು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ರು, ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ. ಕೋರ್ಟ್ ಕೂಡ ಬಹಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ. ಸುಳ್ಳು ಸುದ್ದಿ ಯಾವುದ್ರ ಬಗ್ಗೆ ಇರ್ಬೋದು, ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ಅದನ್ನ ಮಾಡಬಾರ್ದು. ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಶನ್ ಬಿಲ್ ಅನ್ನ ನಾವು ತರ್ತಾ ಇದ್ದೀವಿ. ಅದನ್ನ ಜಾರಿಗೊಳಿಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಆದ್ರೆ ಯಾವ ಸುದ್ದಿ ಸುಳ್ಳು, ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರು ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂಥ ಪುರಾವೆಗಳು, ಸಾಕ್ಷಿಗಳು ಇರಬೇಕಾಗ್ತದೆ. ಸೊ ಏನೇ ಇದ್ರೂ ಕೂಡ ಈ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ.